ಅಲ್ಲಿ ಮುಖ್ಯಮಂತ್ರಿಗಳಾದ ಎಲ್ಲ ಆಶೀರ್ವಾದ ಮಾಡಿ ಇವತ್ತು ಸಾರಿಗೆ ಖಾತೆಯನ್ನ ಕೊಟ್ಟಿದ್ದಾರೆ. ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿಯನ್ನ ಆ ದೇವರು ಕೊಡ್ತಾನೆ ಅಂತ ಅನ್ಕೊಂಡಿದ್ದೀನಿ. ನಾನು ಮುಂಚೆ ಇದ್ದಂತ ಖಾತೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಹಲವಾರು ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟು ಇಡೀ ರಾಜ್ಯಾದ್ಯಂತ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ಬಂದಿತ್ತು. ಅದೇ ತರಹದ ಕೆಲಸಗಳನ್ನ ಸಾರಿಗೆ ಇಲಾಖೆಯಲ್ಲಿ ನಾನು ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಎಐಸಿಸಿ ಕೆಪಿಸಿಸಿ ಎಲ್ರಿಗೂ ಒಳ್ಳೆಯ ಹೆಸರು ತರುವಂತ ಕೆಲಸವನ್ನ ನಾನು ಮಾಡ್ತೇನೆ. ಅದು ಎಐಸಿಸಿಗೆ ಸೇರುವಂತ ವಿಚಾರ. ನಮ್ಮ ನಾಯಕರಾದ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಕೆ.ಸಿ. ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು ಎಐಸಿಸಿ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಹರಿಪ್ರಸಾದ್ ಸರ್ ಇದ್ದಾರೆ, ಮತ್ತೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇದ್ದಾರೆ. ಇವೆಲ್ಲ ಕೂತ್ಕೊಂಡು ಯಾರಿಗೆ ಮಂತ್ರಿ ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಯಾವುದೇ ವ್ಯಕ್ತಿಗಳಿಗೆ, ಯಾವುದೇ ಶಾಸಕರುಗಳಿಗೆ ಅಥವಾ ಮಾಜಿ ಮಂತ್ರಿಗಳಿಗೆ ಮಂತ್ರಿ ಆಗ್ಬೇಕು ಅಂತ ಆಸೆ ಪಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಕೇಳುವಂತ ಇರುತ್ತೆ. ಆಂತರಿಕ ಪ್ರಜಾಪ್ರಭುತ್ವ ಇರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಎಲ್ಲರೂ ಕೆಲಸ ಮಾಡಲಿಕ್ಕೆ ಸಮರ್ಥರಿದ್ದಾರೆ. ಆದ್ರೆ ಯಾರಿಗೆ ಅದನ್ನ ಮಂತ್ರಿ ಕೊಡ್ಬೇಕು ಅನ್ನೋದು ಎಐಸಿಸಿ ಡಿಸೈಡ್ ಮಾಡ್ತಾರೆ. ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ನೌಕರರು ಅವರು ಎಲ್ಲ ನಮ್ಮ ರಾಜ್ಯದವರು ಅಲ್ವಾ, ಎಲ್ಲ ನಾವೆಲ್ಲ ವ್ಯಕ್ತಿ. ಅಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ನಾವೆಲ್ಲ ಸೇಮ್ ಫ್ಯಾಮಿಲಿ. ರೆಡ್ಡಿ ಅವರು ಸಹ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದರಿಂದ ಸಮರ್ಥವಾಗಿ ಅಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಮಾಡ್ತೇವೆ. ಸರ್ಕಾರ, ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಸಹಕಾರ ಕೊಡ್ತಿದ್ವಿ ಅಂತ ಹೇಳಿ. ತಮ್ಗೆ ನಗರಾಭಿವೃದ್ಧಿ ಇಲಾಖೆ ಖಾತೆ ಕೊಟ್ಟಿದ್ರು ಹಿಂದೆ, ನಿಮ್ಗೇನು ಸಾರಿಗೆ ಇಲಾಖೆ ಕೊಟ್ಟಿರೋದಕ್ಕೆ ನಿಮ್ಗೆ ಬೇಸರ ಇಲ್ವಾ? ನನಗೆ ಯಾಕೆ ಬೇಸರ? ಸಾರಿಗೆ ಇಲಾಖೆ ಆಗ್ಲಿ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆ ಆಗ್ಲಿ, ಯಾವುದೇ ಇಲಾಖೆ ಕೊಟ್ಟರೂ ಸಹ ಅತ್ಯಂತ ಖುಷಿಯಾಗಿ ನಾನು ಕೆಲಸವನ್ನ ಮಾಡಲಿಕ್ಕೆ ಬಯಸ್ತೇನೆ.